ಈ ಕುರಿತಾಗಿ ಮಾತನಾಡೋದಕ್ಕೆ ಅಲ್ಲಿನ BEO ಪ್ರಭು ಕಣ್ಣನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಭು ಕಣ್ಣನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಆ ಸ್ಥಳಕ್ಕೆ ಹೋಗಿದ್ದೀರಾ, ಯಾದಗಿರಿಯ ಆ ಒಂದು ಕಸ್ತೂರ್ಬಾ ವಸತಿ ಶಾಲೆಗೆ? ಈಗ ಅಲ್ಲೇ ಹತ್ರದಲ್ಲಿದ್ದೀನಿ ಸರ್. ನಾನು ಹತ್ರ ಆನ್ ದ ವೇ ಹೋಗ್ತಾ ಇದ್ದೀನಿ ಸರ್, ಅಲ್ಲೇ ಇದ್ದೀನಿ ಸರ್. ಎಷ್ಟು ದಿವಸದ ನಂತರ ನಿಮ್ಮ ಭೇಟಿ ಸರ್ ಇದು ಅಲ್ಲಿಗೆ? ಸರ್ ನಾನು ಈಗಾಗಲೇ 2-3 ಸಲ ಭೇಟಿ ಮಾಡಿದ್ದೀನಿ ಸರ್. ಮೊನ್ನೆ ಒಂದು ಲಾಸ್ಟ್ ಮಂಡೇನೂ ಭೇಟಿ ಆಗಿದ್ದೀನಿ ಸರ್. ಅದು ಇದಕ್ಕಿಂತ ಮುಂಚೆ ಒಂದು 4 months ಬ್ಯಾಕ್ನು ನಾನು ಭೇಟಿ ಆಗಿದ್ದೀನಿ ಸರ್. ಎಲ್ಲ ಸಸೂತ್ರವಾಗಿತ್ತ ಸರ್ ಅಲ್ಲಿ? ಆವಾಗ ಅಲ್ಲಿ ಸಸೂತ್ರವಾಗಿತ್ತು ಸರ್. ಇತ್ತೀಚೆಗೆ ಈಗ ರೀಸೆಂಟ್ಲಿ 4 ದಿನದಿಂದ ಈ ರೀತಿ ಸ್ವಲ್ಪ ಅನ್ನ ಅಕ್ಕಿ ಸರಿ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ನಮಗೆ ಬಂದಿತ್ತು. ನಾನು ಹೋಗಿ ವಿಸಿಟ್ ಮಾಡಿದ್ದೀನಿ ಸರ್. ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಆಕ್ಚುಲಿ ಅದು ಔಟ್ಸೋರ್ಸ್ ಇಂದ ಒಂದು ಏಜೆನ್ಸಿದವರು ನಮ್ಮ ಒಂದು KGB ಶಾಲೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಸರ್, ಟೆಂಡರ್ ಮೂಲಕವಾಗಿ. ಆದರೆ ಪ್ರಭು ಕಣ್ಣನ್ ಅವರೇ, ತಮ್ಮ ಗಮನದಲ್ಲಿರಲಿ, ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಸಾಕಷ್ಟು ದಿವಸಗಳಿಂದ ಕೂಡ ಆ ವಿದ್ಯಾರ್ಥಿಗಳು ಹಲವಾರು ಬಾರಿ ದೂರನ್ನು ಕೂಡ ಸಂಬಂಧಪಟ್ಟವರಿಗೆ ಕೊಟ್ಟಿದ್ದಾರೆ, ಆದರೂ ಯಾರೂ ಗಮನ ಹರಿಸಿಲ್ಲ. ಅತ್ಯಂತ ನಾಚಿಕೆಗೇಡಿನ ವಿಚಾರ ಏನು ಅಂದರೆ, ಒಂದು ವಸತಿ ಶಾಲೆಯಲ್ಲಿ ಮಕ್ಕಳು ಊಟಕ್ಕಿಲ್ಲದೆ ಹಸುವಿನಿಂದ ಸಾಲಾಗಿ ಅಡ್ಡ ಬಿದ್ದಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ವರದಿಯಾಗಿದ್ದು. ಅದಕ್ಕೂ ನೀವು ಹೊಣೆ ಆಗಬೇಕಾಗತ್ತೆ ಪ್ರಭು ಕಣ್ಣನ್. ಸರ್ ಆ ರೀತಿ ಇಲ್ಲ ಸರ್. ಆಕ್ಚುಲಿ ಅದು ಏನಾಗಿದೆ ಅಂದ್ರೆ, ಅವ್ರಿಗೆ ಸರಿಯಾದ ಹೊಸ ಹಕ್ಕಿ ತಂದಿದ್ರನ್ ಸರ್. ತಂದಿದ್ದಕ್ಕೆ ಸರಿಯಾಗಿದ್ದೆ ಅವ್ರು ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಅದಕ್ಕೆ ನಿನ್ನೆಯಲ್ಲಿ ಇದು ಉದ್ಭವಿಸಿದಂಥದ್ದು. ಈಗ ಆಲ್ರೆಡಿ ಬೇರೆಯವರ ಅವ್ರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟು ಬೇರೆಯವ್ರನ್ನ ಆಲ್ರೆಡಿ ವಿಜುವಲ್ ಇದೆ. ನಾವು ಸುಮ್ಮನೆ ಏನೋ ನಿಮ್ಮನ್ನ ದೂರಿಸಬೇಕು ಅನ್ನೋ ಮಾತಲ್ಲಿ ಹೇಳ್ತಾ ಇಲ್ಲ. ಇಡೀ ಒಂದು ಕೋಣೆಯಲ್ಲಿ ಮಕ್ಕಳು ಸಾಲಾಗಿ ಅಡ್ಡ ಬಿದ್ದು ಅಳ್ತಾ ಇದ್ದಾರ್ರಿ. ಊಟಕ್ಕೆ ಗತಿ ಇಲ್ಲದೆ ಕೋಟ್ಯಂತರ ರೂಪಾಯಿ ಸರ್ಕಾರ ಇದಕ್ಕಾಗಿ ಖರ್ಚು ಮಾಡ್ತಾ ಇದೆ. ಮಕ್ಕಳು ಹಸುವಿನಿಂದ ಸಾಯ್ತಿದ್ದಾರೆ ಅಂದ್ರೆ ನಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಮಕ್ಕಳಾಗಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರ್ತಿದ್ವಾ ಪ್ರಭು ಕಣ್ಣನ್? ಸರ್ ಮೊನ್ನೆ ಮಂಡೇನೆ ಹೋದಾಗ ಮಕ್ಕಳು ತಮ್ಮ ಒಂದು ನೋವನ್ನು ಹೇಳಿದಾಗ ನಾನು ನಿಜವಾಗ್ಲೂ ಲಿಟರಲಿ ನಾನು ಕಣ್ಣಲ್ಲೇ ನೀರು ಹಾಕಿ ನನಗೆ ತುಂಬಾ ಬೇಜಾರಾಗಿ ನಾನು ಮೇಲಾಧಿಕಾರಿಗಳಿಗೆ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿ ಇದೆಲ್ಲ ಅವ್ರನ್ನ ಚೇಂಜಸ್ ಮಾಡ್ಲಿಕ್ಕೆ ನಾನು ಎಲ್ಲ ಕ್ರಮ ವಹಿಸಿದ್ದೀನಿ ಸರ್. ನಾನು ಸದ್ಯ ಇಲ್ಲೇ ಹೋಗ್ತಾ ಇದ್ದೀನಿ ಸರ್. ಇದುವರೆಗೂ ನೀವು ಎಷ್ಟು ಸತಿ ಭೇಟಿ ಕೊಟ್ಟಿದ್ರಿ ಕಣ್ಣನ್? ಸರ್ 4 months ಬ್ಯಾಕ್ ಒಂದ್ಸಲ ಭೇಟಿ ಮಾಡಿದ್ದೀನಿ ಸರ್. ಮೊನ್ನೆ ಮಂಡೇ ಕ್ರಮದ ಪ್ರಕಾರ ನೀವು ಹೇಗೆ ಒಂದು 6 ತಿಂಗಳಿಗೆ ಒಂದ್ಸತಿ ಒಂದು ವಿಸಿಟ್, ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 6 ತಿಂಗಳಿಗೆ ಒಂದೊಂದ್ಸತಿ ಒಂದೊಂದು ವಸತಿ ಶಾಲೆಗೆ ವಿಸಿಟ್ ಕೊಟ್ಟರೆ 6 ತಿಂಗಳಿಲ್ಲ ಸರ್. 4 months ಬ್ಯಾಕ್ ಸರ್. ಈಗ 3ನೇ ಭೇಟಿ ಸರ್ ಇದು. ಈ 4 months ಅಲ್ಲಿ 3ನೇ ಭೇಟಿ ಮಾಡಿದ್ದೀನಿ ಸರ್. ಆದಷ್ಟು ಅದು ಏನಿದೆ ಸರ್, ಇಲ್ಲಿ ಒಬ್ಬರು ZP ಮೆಂಬರ್ ಅವರು ಅದನ್ನ ಒಂದು ಔಟ್ಸೋರ್ಸ್ ಅಲ್ಲಿ ಮಾಡುವಂತ ಒಂದು ಏಜೆನ್ಸಿ ಮುಖಾಂತರ ಇವ್ರು ಮಾಡಿ ಸರ್. ಅಲ್ಲಿ ಈಗ ಲೋಕಲ್ ZP ಮೆಂಬರ್ ಸರ್. ಆಯ್ತು, ನೀವು ಅಲ್ಲಿನ ಒಂದು ಸಮಸ್ಯೆ ಇದೆ ಅಂತ ನಿಮ್ಮ ಮೇಲಾಧಿಕಾರಿಗಳಿಗೆ ಯಾರಿಗಾದ್ರೂ ಗಮನಕ್ಕೆ ತಂದಿದ್ದೀರಾ? ಒಂದು ವರದಿಯನ್ನು ಕೊಟ್ಟಿದ್ದೀರಾ? ಸರ್ ZP ಅಧ್ಯಕ್ಷರಿಗೆ ಹೇಳಿದೀವಿ ಸರ್. ಮತ್ತೆ ನಮ್ಮ DDP ಅವ್ರಿಗೆ ನಾವು ಆಲ್ರೆಡಿ ತಿಳಿಸಿದೀವಿ ಸರ್. ಅವರು ಯಾರು ಕ್ರಮ ಕೈಗೊಳ್ಳಿಲ್ಲ ಅನ್ನೋದಾ? ನಿಮ್ಮ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಿಲ್ವಾ? ನೀವು ವರದಿಯನ್ನ ಕೊಟ್ಟರು ಕೂಡ ಇಲ್ಲಿ ಈ ರೀತಿಯಾದ ಸಮಸ್ಯೆ ಇದೆ ಅಂತ? ಅವ್ರು ಯಾರು ಔಟ್ಸೋರ್ಸ್ ಅಲ್ಲಿ ಮಾಡ್ತಾ ಇದಾರೆ ಸರ್, ಅವ್ರಿಗೆಲ್ಲ ನಾವು ಅನೇಕ ಔಟ್ಸೋರ್ಸ್ ಅವರ ಹಿಂದೆ ಇರುವಂತ ಯಾರು ಪ್ರಭಾವಿಗಳಿದಾರ? ಅವ್ರು ಆಡಿದ್ದೆ ಆಟ? ಈಗ ಅವ್ರ ಹಿಂದೆ ZP ಮೆಂಬರ್, ಇಲ್ಲಿ ಏನು ಲೋಕಲ್ ZP ಮೆಂಬರ್ ಇದ್ದಾರೆ, ಅವರೇ ಇದನ್ನ ಹೊಣೆಗಾರಿಕೆ ತಗೊಂಡು ಮಾಡ್ತಾ ಇದಾರೆ ಸರ್. ಅವ್ರು ಅಡಿಗೆಯವ್ರು ಇಟ್ಕೊಂಡು. ಹಿಂಗಾಗಿ ನಾವು ಹಲವಾರು ಸಲ ಸರ್, ನಾವು ಊರಿನಲ್ಲಿ ಮತ್ತು ಮೀಟಿಂಗ್ ನಲ್ಲಿ, TP ಮೀಟಿಂಗ್ ನಲ್ಲಿ ಎಲ್ಲ ಕಡೆ ಸರ್, ನಮ್ಮ ಮಕ್ಕಳು ಒಳ್ಳೆ ರೀತಿ ಊಟ ಆಗ್ಬೇಕು, ಪ್ರಭು ಕಣ್ಣನ್ ಇದು ಪ್ರಭು ಕಣ್ಣನ್ ಈಗಾಗಲೇ ನಾನು ಹೇಳಿದ ಹಾಗೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಂದು ವಸತಿ ಶಾಲೆಯಲ್ಲಿ ಮಕ್ಕಳು ಹಸುವಿನಿಂದ ಅಡ್ಡ ಬಿದ್ದಂತಹ ವರದಿಯಾಗಿದೆ. ಅದು ನಿಮ್ಮ ಕ್ಷೇತ್ರದಲ್ಲಾಗಿದೆ, ನಿಮ್ಮ ನೈತಿಕ ಹೊಣೆ ಅದು. ದಯಮಾಡಿ ನಮ್ಮ ಮನವಿ ಕೂಡ ಅದನ್ನ ಆ ಎಲ್ಲ ಸಮಸ್ಯೆಯನ್ನ ಸಂಜೆ ಹೊತ್ತಿಗೆ ನೀವು ಬಗೆಹರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಮಾಡ್ತಾ ಇದ್ದೀನಿ ಸರ್, ಇಲ್ಲೇ ಇದ್ದೀನಿ ಸರ್. ಈಗ ಆಲ್ರೆಡಿ ಮಾಡ್ತಾ ಇದ್ದೀನಿ ಸರ್. ನಾಳೆಯಿಂದ ಈ ರೀತಿ ಸಮಸ್ಯೆ ಆಗ್ಲಾರ್ದೆ ನಾನು ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಸಚಿವರು ಕೂಡ ನಿಮ್ಮನ್ನ ಸಂಪರ್ಕಿಸಬಹುದು, ಆದ್ರೆ ಅಷ್ಟು ಹೊತ್ತಿನ ಒಳಗಡೆ ಅದೆಲ್ಲವೂ ಕೂಡ ಬಗೆಹರಲಿ ಅನ್ನುವಂಥದ್ದು. ಧನ್ಯವಾದಗಳು. ಈ ಕುರಿತಾಗಿ ಮಾತನಾಡೋದಕ್ಕೆ ಜಿಲ್ಲಾ ಪಂಚಾಯತ್ CEO ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸುನಿಲ್ ಅವರೇ ನಮಸ್ಕಾರ. ನಮಸ್ತೆ. ಯಾದಗಿರಿಯ ಕಸ್ತೂರ್ಬಾ ಶಾಲೆಯಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಕೆಲಸ ಆಗಿರುವಂಥದ್ದು. ಅಂದ್ರೆ ಮಕ್ಕಳು ಹಸುವಿನಿಂದ ಅಡ್ಡ ಬಿದ್ದು ಸಾಲಾಗಿ ಅಳ್ತಾ ಇದ್ದಾರೆ. ಏನಾದ್ರು ತಮ್ಮ ಗಮನಕ್ಕೆ ಬಂದಿದೆಯಾ ಸುನಿಲ್? ಈಗ ನಾನು ಚಾರ್ಜ್ ತಗೊಂಡು 2 ದಿನ ಆಯ್ತು. ಸೊ ನನಗೆ ನಿನ್ನೆ ಗಮನಕ್ಕೆ ಬಂದಿದೆ. ನಾನು ಇವತ್ತು ಒಂದು ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾಳೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಶಾಲೆಗೆ. I will definitely take necessary. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಮಕ್ಕಳು ಹಸುವಿನಿಂದ ಅಡ್ಡ ಬಿದ್ದಿರುವಂತದ್ದು. ನೀವು ಈಗ ನಾಳೆ ಕ್ರಮ ತಗೊಳ್ತೀವಿ ಅಂದ್ರೆ ನಾಳೆ ತನಕ ಮಕ್ಕಳು ಅದೇ ಸ್ಥಿತಿಯಲ್ಲಿ ಇರಬೇಕಾ? ಅದಕ್ಕೆ ಏನಾದ್ರು ಕ್ರಮ ಆಗಿದೆಯಾ? ಹಸುವಿನಿಂದ ಒಂದು ಹೊತ್ತಿನ ಊಟ ಇಲ್ಲದಿದ್ರೆ ನನ್ನ ಮನೆ ಮಕ್ಕಳು ನಿಮ್ಮ ಮನೆ ಮಕ್ಕಳು ಊಟ ಇದ್ರೆ ಒಂದು ಮೀಟಿಂಗ್ ಇತ್ತು ಅಂತ ಬಿಟ್ಟು ನೀವು ಹಸುವಲ್ಲೇ ಇರು, ನಾನು ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೀವಿ ಅಂತ ಹೇಳ್ತೀವಾ ಸುನಿಲ್?
ಇಲ್ಲ ಇದು ವಿಜಿಲೆನ್ಸ್ ಕಮಿಟಿ ಮೀಟಿಂಗ್ ಇದೆ. ಇವರು MP ಸಾಹೇಬ್ರೆಲ್ಲ ಬರ್ತಿದ್ದಾರೆ. ಡೆಫಿನೆಟ್ಲಿ ನಾನು ನಿನ್ನೆ DDP ಅವ್ನು ಕಲ್ತಿದ್ದೀನಿ. ಸೊ ಈ ಆಲ್ಸೋ ಅಪ್ಡೇಟೆಡ್ ಮೀ. ನಾವು ನಾಳೆ ಹೋಗ್ತಾ ಇರೋದು ಮತ್ತೆ ರಿಯಾಲಿಟಿ ಒಂದ್ಸತಿ ನೋಡಿ ನೆಕ್ಸ್ಟ್ ಆಕ್ಷನ್ ತಗೊಳ್ಳಿಕ್ಕೆ ನಾನು ಖಂಡಿತ ನಾವು ಸುಮಾರು 10-15 ಮಕ್ಕಳು ಜ್ವರದಿಂದ ಬಳಲ್ತಿದ್ದಾರೆ. ಕುಡಿಯುವ ನೀರಲ್ಲಿ ಹುಳ ಬಿದ್ದಿದೆ. ಅನ್ನ ಅರ್ಧಂಬರ್ಧ ಬೆಂದಿರೋ ಅನ್ನ. ಈಗ ನಾಳೆ ತನಕ ಮಕ್ಕಳು ಇದೇ ಸ್ಥಿತಿಯಲ್ಲಿ ಇರಬೇಕಾ? ಏನಾದ್ರು ಪರಿವರ್ತನೆ ಸಾಧ್ಯವಾ? ಯಾರಿಗಾದ್ರೂ ಹೇಳಿ ತಕ್ಷಣಕ್ಕೆ ಒಂದೇನೋ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ತಕ್ಷಣ ಎಲ್ಲ ಸೆಟಪ್ ಮಾಡ್ಲಿಕ್ಕೆ ನಾನು ಹೇಳಿದ್ದೀನಿ. ಐ ಹೋಪ್ ನಾನು ಮತ್ತೆ ಮಾತಾಡಿ ಅದನ್ನು ಇಮಿಡಿಯೇಟ್ಲಿ ಸರಿಪಡಿಸ್ಲಿಕ್ಕೆ ನಿನ್ನೆನೆ ಹೇಳಿದ್ದೀನಿ ನಾನು. ಮತ್ತೆ ಇವಾಗ ಮತ್ತೆ ಹೇಳ್ತೀನಿ. ಟುಮಾರೋ ನಾನು ಐ ವಿಲ್ ಗೋ ಅಂಡ್ ಟೇಕ್ ಓಕೆ. ಅಂದ್ರೆ ಈಗ ಅಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗತ್ತೆ ಮತ್ತು ಈ ಹಿಂದೆ ಇದಕ್ಕೆ ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ ಅನ್ನುವಂತ ಭರವಸೆ ಇಡಬಹುದಾ ನಿಮ್ಮ ಮೇಲೆ? ಖಂಡಿತ. ಎಸ್, ನಾಳೆ ಮತ್ತೆ ನಿಮ್ಮನ್ನ ಇದೇ ವಿಚಾರವಾಗಿ ಸಂಪರ್ಕ ಮಾಡ್ತೀವಿ. ಸುನಿಲ್, ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇದು ಸುನಿಲ್ ಅವರ ಮಾತು. ಅಲ್ಲಿನ CEO ಈಗಾಗಲೇ ಹೇಳಿದ್ದಾರೆ ಒಂದಷ್ಟು ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಇದಕ್ಕಿಂತ ಒಂದು ದುರಂತ ಬೇರೆ ಬೇಡ ಅಂತ ಈ ರೀತಿಯಾಗಿ ಮಕ್ಕಳು ಊಟಕ್ಕಾಗಿ ಕಣ್ಣೀರಿಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ನಿಮ್ಮ ರಾಜ್ಯದಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ಮಕ್ಕಳು ಊಟಕ್ಕಿಲ್ಲದೆ ಅಡ್ಡ ಬಿದ್ದಂತಹ ಒಂದು ಉದಾಹರಣೆ ಕೂಡ ವರದಿಯಾಗಿದೆ. ಅದನ್ನೂ ಕೂಡ ನೀವು ನಿಮ್ಮ ಈ ಕಾರ್ಯಕ್ಷಮತೆಯ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ಕೊಳ್ತಿದ್ದೀವಿ.